ಪಾಲಿಕೆ ಬಿಳಿಯಾನೆ ಆಯ್ತಾ ಪಂಚ ಪಾಲಿಕೆ ಪ್ಲಾನ್. ಬೆಂಗಳೂರಿಗೆ ವರ್ಕೌಟ್ ಆಗಿಲ್ವಾ ಪಂಚ ಪಾಲಿಕೆಯ ನಿರ್ಧಾರ? ಪಂಚ ಪಾಲಿಕೆ ಮಾಡಿ ರಾಜ್ಯ ಸರ್ಕಾರ ಕೈ ಸುಟ್ಕೊಳ್ತಾ ವರ್ಕೌಟ್ ಆಗಿಲ್ವಾ ಹಾಗಾದ್ರೆ ಬೆಂಗಳೂರಿಗೆ ಪಂಚ ಪಾಲಿಕೆಯ ನಿರ್ಧಾರ? ಈ ತೀರ್ಮಾನವನ್ನ ತಗೊಂಡು ರಾಜ್ಯ ಸರ್ಕಾರ ಕೈ ಸುಟ್ಕೊಳ್ತಾ ಅನ್ನೋ ಅನುಮಾನ ಬರ್ತಿದೆ. ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದೆ ಬೆಂಗಳೂರಿನ 4 ಪಾಲಿಕೆಗಳು. ಪೂರ್ವ ನಗರ ಪಾಲಿಕೆ ಬಿಟ್ಟು ಉಳಿದವಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಪಶ್ಚಿಮ ಪಾಲಿಕೆಯಲ್ಲಂತೂ ಪೈಸೆಗೂ ಪರದಾಟ ನಡೀತಾ ಇದೆ. ಪಾಲಿಕೆ ಸಿಬ್ಬಂದಿ ವೇತನಕ್ಕೂ ದುಡ್ಡಿಲ್ಲದೆ ಜಿಬಿಎ ಪರದಾಡ್ತಾ ಇದೆ. ಜನವಸತಿ ಪ್ರದೇಶ ಹೆಚ್ಚಿರೋ ಪ್ರದೇಶಗಳಲ್ಲಿ ಆದಾಯದ ಕೊರತೆ ಇದೆ. ಕೇಂದ್ರ ಪಾಲಿಕೆಯಲ್ಲೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಪಾಲಿಕೆ ಸಿಬ್ಬಂದಿಯ ವೇತನಕ್ಕೂ ದುಡ್ಡಿಲ್ಲದೆ ಜಿಬಿಎ ಪರದಾಡ್ತಾ ಇರೋದು. ಆರ್ಥಿಕವಾಗಿ ಕೇಂದ್ರ ಪಾಲಿಕೆಯೇ ಬಹಳ ಕಠಿಣ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಪಾಲಿಕೆಗಳ ವಿಲೀನದ ಬಗ್ಗೆ ಸರ್ಕಾರಕ್ಕೆ ಸಲಹೆಗಳು ಬಂದಿರಬಹುದು. ಸರ್ಕಾರ ಹೇಳಿದ ರೀತಿಯಲ್ಲೇ ನಾವು ಕೆಲಸ ಮಾಡ್ತೀವಿ, ಅನುದಾನದ ನಿರೀಕ್ಷೆಯಲ್ಲಿದ್ದೀವಿ ಅಂತ ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಜಿಬಿಎ ಆಯುಕ್ತರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನುದಾನದ ನಿರೀಕ್ಷೆಯಲ್ಲಿದ್ದೀವಿ, ಪಾಲಿಕೆಗಳ ವಿಲೀನದ ಬಗ್ಗೆ ಸರ್ಕಾರಕ್ಕೆ ಸಲಹೆಗಳು ಬಂದಿರಬಹುದು, ಸರ್ಕಾರ ಹೇಳಿದ ರೀತಿಯಲ್ಲೇ ನಾವು ಕೆಲಸ ಮಾಡ್ತೀವಿ ಅಂತ ಆಯುಕ್ತರು ಹೇಳಿದ್ದಾರೆ. ಸರ್ಕಾರ ಇದರ ಬಗ್ಗೆ ಬಹಳ ಯೋಚನೆ ಮಾಡಿಟ್ಟೆ ಈ ಥರ ಒಂದು ಮಾಡಿಟ್ಟಿದ್ದಾರೆ. ಆ್ಯಂಡ್ ಪ್ರಿಲಿಮಿನರಿ ಇದು ನೋಡಿದ ಪ್ರಕಾರ at any discussion points it is always better to have decentralized governance ಅಂತ ಹೇಳಿಬಿಟ್ಟು 73rd 74th amendments ಎಲ್ಲ ನೋಡಿದರೆ that was the whole aim. You should have decentralization, allocation, efficiency ಏನು ಹೇಳ್ತಾರೆ ನಿಮಗೆ with regard to both tax collection efforts, expenditure efforts ಇದೆಲ್ಲ ನೋಡಿಬಿಟ್ರೆ ಸ್ವಲ್ಪ ಸ್ಮಾಲರ್ ಯೂನಿಟ್ಸ್ ಇದ್ದರೆ ಖಂಡಿತ ಬೆನಿಫಿಟ್ ಬಂದೇ ಬರುತ್ತೆ. ಅದರ ಆಪೋಸಿಟ್ ಏನಂತ ಹೇಳಿದರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಮ್ಯಾನೇಜ್ ಮಾಡಲಿಕ್ಕೆ ಜಾಸ್ತಿ ಆಗ್ಬೋದು, ವಿಚ್ ಈಸ್ ಮೋರ್ ಬೆನಿಫಿಷಿಯಲ್, ಚೆಕ್ ಮಾಡಬೇಕಾಗ್ತದೆ. ಬಟ್ ಬೈ ಆ್ಯಂಡ್ ಲಾರ್ಜ್ ವಾಟ್ ದೇ ಸೇ ಈಸ್ ದ್ಯಾಟ್ ದ ಸ್ಮಾಲರ್ ವೆನ್ ಯು ಆರ್ ಹ್ಯಾವಿಂಗ್ ಸ್ಮಾಲರ್ ಆರ್ಗನ್ ಈಸಿಯರ್ ಟು ಹ್ಯಾಂಡಲ್. ಅದರ ಪ್ರಕಾರ ನಾವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಇದ್ದಾರೆ ಸಂಪರ್ಕದಲ್ಲಿ. ರಕ್ಷಾ, ಅಳದು ತೂಗಿ ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಸರ್ಕಾರದ್ದು, ಇದು ಎಲ್ಲಿ ಎಡವಟ್ಟಾಯಿತು ಅಂತ? ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಕನಸನ್ನ ಇಟ್ಕೊಂಡು ಬೆಂಗಳೂರಿನ ಮೂಲೆಯನ್ನ ನಾವು ಡೆವಲಪ್ ಮಾಡ್ತೀವಿ ಅಂತ ಹೇಳಿ ಒಂದು ನಿರ್ಧಾರ ತಗೊಂಡು ಈಗ ಅಲ್ಲೇ ಎಡವಟ್ಟಾಗಿದೆ ಅಂತ ಕಾಣಿಸ್ತಾ ಇದೆಯಾ? ಶ್ವೇತಾ, ಆರ್ಥಿಕವಾಗಿ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರಗಳನ್ನ ಬಿಟ್ಟು ರಾಜಕೀಯವಾಗಿ ಯಾವ ರೀತಿಯಾಗಿ ನಮಗೆ ಬೆನಿಫಿಟ್ ಆಗುತ್ತೆ ಅಂತ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಪಾಲಿಕೆಗಳನ್ನ ಡಿವೈಡ್ ಮಾಡಿದ್ದೇನೆ ಈ ರೀತಿಯ ಪರಿಸ್ಥಿತಿಗೆ ಕಾರಣ ಅನ್ಸುತ್ತೆ. ಯಾಕಂತಂದ್ರೆ ರಾಜಕೀಯವಾಗಿ ನಮಗೆ ವೋಟ್ ಬರುವಂತ ಕ್ಷೇತ್ರ ಪ್ಲೇಸ್ಗಳೇನಿದೆ, ವಾರ್ಡ್ಗಳೇನಿದೆ ಅವೆಲ್ಲವನ್ನು ಕೂಡ ಒಂದ್ ಸೈಡಿಗೆ ಹಾಕಿ, ನಂತರ ಅಲ್ಪಸಂಖ್ಯಾತರು ಇರುವಂತಹ ಒಂದು ವಾರ್ಡ್ಗಳನ್ನೇ ಒಂದಷ್ಟು ಸೈಡಿಗೆ ಹಾಕಿ ಈ ರೀತಿಯಾದಂತಹ ಒಂದು ವಿಭಾಗಗಳನ್ನ ಮಾಡೋದ್ರಿಂದ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ಪಾಲಿಕೆ ಎದುರಿಸ್ತಾ ಇರ್ತಕ್ಕಂಥದ್ದು, ಜಿಬಿಎ ಎದುರಿಸ್ತಾ ಇರ್ತಕ್ಕಂಥದ್ದು. ಈಗಾಗ್ಲೇ ತಜ್ಞರು ಹೇಳೋ ಪ್ರಕಾರ, ಇನ್ಕ್ಲೂಡಿಂಗ್ ಬಿಬಿಎಂಪಿಯ ಅಧಿಕಾರಿಗಳು ಜಿಬಿಎಯ ಅಧಿಕಾರಿಗಳು ಹೇಳೋ ಪ್ರಕಾರ ಪಂಚ ಪಾಲಿಕೆಗಳಲ್ಲಿ 4 ಪಾಲಿಕೆಗಳು ಕಠಿಣ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಅದರಲ್ಲೂ ಕೂಡ ಪಶ್ಚಿಮ ಪಾಲಿಕೆ ಹಾಗೇನೆ ಕೇಂದ್ರ ಪಾಲಿಕೆಯಲ್ಲಿ ಸಿಬ್ಬಂದಿಗಳಿಗೆ ಸಂಬಳವನ್ನ ನೀಡೋದಿಕ್ಕೆ, ಮ್ಯಾನೇಜ್ಮೆಂಟ್ಗೆ ಅಂದ್ರೆ ಪ್ರತಿ ತಿಂಗಳು ಏನ್ ಮ್ಯಾನೇಜ್ಮೆಂಟ್ ಇರುತ್ತೆ, ಪ್ರತಿ ತಿಂಗಳು ಪಾರ್ಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ರಸ್ತೆ ಗುಡಿಸುವಂತ ವಿಚಾರ ಇರ್ಬೋದು, ಪಾಲಿಕೆಯಲ್ಲಿ ಇರುವಂತಹ ಪೌರ ಕಾರ್ಮಿಕರಿಗೆ ಹಣವನ್ನ ನೀಡುವಂಥದ್ದು, ಸಂಬಳವನ್ನ ನೀಡುವಂಥದ್ದು, ಸಿಬ್ಬಂದಿಗಳಿಗೆ ವೇತನವನ್ನ ನೀಡುವಂತ ನಿಟ್ಟಿನಲ್ಲೇನೆ ಆದಾಯದ ಕೊರತೆ ಉಂಟಾಗ್ತಾ ಇದೆ ಅಂತಕ್ಕಂಥದ್ದು. ಹೀಗಿರುವಾಗ ಮುಂದಿನ ದಿನಗಳಲ್ಲಿ ಈ ಒಂದು ಪರಿಸ್ಥಿತಿ ಹತ್ತಿರದಲ್ಲೇ ಇರುವಂತಹ ಮತ್ತಷ್ಟು ಪಾಲಿಕೆಗಳು ಅಂತಂದ್ರೆ ಅದು ಉತ್ತರ ಪಾಲಿಕೆ ಹಾಗೇನೆ ದಕ್ಷಿಣ ಪಾಲಿಕೆ. ಎಲ್ಲಾ ಪಾಲಿಕೆಗಳಿಗೆ ಹೋಲಿಸ್ಕೊಂಡ್ರೆ ಪೂರ್ವ ಪಾಲಿಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದೆ, ಆದಾಯ ಕೂಡ ಚೆನ್ನಾಗಿದೆ. ಯಾಕಂದ್ರೆ ಅಲ್ಲಿ ITBT ಕಂಪನಿಗಳು ಅತಿ ಹೆಚ್ಚಾಗಿ ಕಾಣಿಸುತ್ತೆ. ಇನ್ನು ನಾವು ಈ ಭಾಗದಲ್ಲಿ ನೋಡಿದಾಗ ಪಶ್ಚಿಮ ಪಾಲಿಕೆಯಲ್ಲಿ ನೋಡಿದಾಗ ಸಾಕಷ್ಟು ಹಳೆಯ ಒಂದು ಬೆಂಗಳೂರು ಇದು ಪಶ್ಚಿಮ ಪಾಲಿಕೆ ಹಾಗೆ ಕೇಂದ್ರ ಪಾಲಿಕೆಗಳು ಶಿವಾಜಿನಗರ ಹಾಗೇನೆ ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ರಾಜಾಜಿನಗರ ಈ ರೀತಿಯಾದಂತಹ ಏರಿಯಾಗಳನ್ನ ಒಳಗೊಂಡಿರುವಂತಹ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಕೇವಲ ಆಸ್ತಿ ತೆರಿಗೆಯನ್ನೇ ಇವರು ನೆಚ್ಕೊಂಡಿರ್ತಕ್ಕಂಥದ್ದು. ಎಲ್ಲಾ ಒಂದು ಕೆಲಸ ಕಾರ್ಯಗಳಿಗೂ ಕೂಡ ಇಲ್ಲಿ ಬರೀ ಮನೆಗಳು ಜಾಸ್ತಿ ಇರೋದ್ರಿಂದ
ರೆಸಿಡೆನ್ಷಿಯಲ್ ಪ್ರಾಪರ್ಟಿಗಳು ಜಾಸ್ತಿ ಇರೋದ್ರಿಂದ ಆಸ್ತಿ ತೆರಿಗೆ ಕೂಡ ಅತಿ ಹೆಚ್ಚಾಗಿ ಬರ್ತಿಲ್ಲ. ಪ್ರತಿ ಪಾಲಿಕೆಗಳು ನಡೀಲಿಕ್ಕೆ ಆರ್ಥಿಕವಾಗಿ ಅವರು ನೋಡ್ತಾ ಇರ್ತಕ್ಕಂಥದ್ದು ಆಸ್ತಿ ತೆರಿಗೆ, ಜಾಹೀರಾತು ತೆರಿಗೆ, ಹಾಗೆ ಕಸ ತೆರಿಗೆ, ಈ ರೀತಿಯಾದಂತಹ ತೆರಿಗೆಗಳ ಮೇಲೆನೆ ಎಲ್ಲರೂ ಕೂಡ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಆದ್ರೆ ಈ ತೆರಿಗೆಗಳು ಈ ಭಾಗದಲ್ಲಿ ಅಂದ್ರೆ ಪಶ್ಚಿಮ ನಗರ ಪಾಲಿಕೆ, ಕೇಂದ್ರ ನಗರ ಪಾಲಿಕೆ ಇರುವಂತಹ ಭಾಗಗಳಲ್ಲಿ ಅತಿ ಕಡಿಮೆ ಮಟ್ಟದ ಒಂದು ತೆರಿಗೆಗಳು ಬರ್ತಾ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಕಠಿಣವಾಗಿರ್ತಕ್ಕಂಥದ್ದು. ಹಾಗೇನೆ ಈ ಬಗ್ಗೆ ಈಗಾಗಲೇ ಬಲ್ಲ ಮಾಹಿತಿಗಳ ಮೂಲಕ ನೋಡೋದಾದ್ರೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಕೂಡ ಆಗಿದೆ. ಸೊ ಯಾವ ಒಂದು ಮಾನದಂಡ ಇಟ್ಕೊಂಡು ನೀವು 5 ವಿಭಾಗಗಳನ್ನ ಮಾಡಿದ್ರಿ, ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಸರ್ಕಾರಕ್ಕೆ ಮುಖಭಂಗ ಆಗುವಂತಹ ಪರಿಸ್ಥಿತಿಗೆ ತಂದು ನಿಲ್ಸಿದೀರಾ, ಯಾಕೆ ಇದನ್ನ ತಜ್ಞರ ಸಲಹೆಯನ್ನ ತೆಗೆದುಕೊಳ್ಳಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಶಾಸಕರು ಕೇವಲ 2 ಅಥವಾ 3 ಪಾಲಿಕೆ ಇದ್ದಿದ್ರೆ ಸಾಕಾಗಿತ್ತು, ಈ ರೀತಿಯಾದಂತಹ 5 ಪಾಲಿಕೆಯ ವ್ಯವಸ್ಥೆ ನಮಗೆ ಬೇಕಿರಲಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮತ್ತಷ್ಟು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಪಾಲಿಕೆಗಳನ್ನ ವಿಲೀನ ಮಾಡಿ ಅನ್ನುವಂತಹ ಸಲಹೆ ಕೂಡ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ರಕ್ಷಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.